श्रीगुरुभ्यो नमः हरिः ॐ सदात्मध्याननिरतं विषजेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम् ॐ नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ವೃಷಭ ರಾಶಿಯವರಿಗೆ 2025ನೇ ಇಸ್ವಿಯಲ್ಲಿ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ಗಮನಿಸೋಣ. ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1ರಿಂದ 4 ಪಾದ, ಹಾಗೆ ಮೃಗಶಿರ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಮಾಡಬಹುದು, ಏನು ಮಾಡಿದರೆ ಶುಭವಾಗುತ್ತೆ ಎಂಬುದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೇನೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸವೂ ಕೂಡ ಆಗಬಹುದು. ಇದೇ ಸರ್ವಕಾಲೀನ ಇದೇ ಸಂಪೂರ್ಣವಾದಂಥ ಫಲ ಹೇಳುವಂಥ ಅರ್ಥ ಅಲ್ಲ. ನೋಡಿ, ಜನವರಿ ತಿಂಗಳಲ್ಲಿ ನಿಮ್ಗೆ ಗೊತ್ತಿದೆ, ಯಾಕಂದರೆ ಧನುರ್ಮಾಸ ಹೇಳುವಂಥದ್ದು ನಡೆಯುತ್ತೆ. ಧನುರ್ಮಾಸ 14ನೇ ತಾರೀಕಿನವರೆಗೂ ಕೂಡ ಧನುರ್ಮಾಸ ಇದೆ. 14ಕ್ಕೆ ಉತ್ತರಾಯಣ ಪುಣ್ಯಕಾಲ ಇದೆ. ಇನ್ನು 4ನೇ ತಾರೀಕಿಗೆ ತುಳು ಷಷ್ಠಿ ಇದೆ. 10ನೇ ತಾರೀಕು ಸರ್ವೇಶಾಂ ಏಕಾದಶಿ ಇದೆ. ಅನಂತರ ಮುಕ್ಕೋಟಿ ದ್ವಾದಶಿಯೂ ಕೂಡ ನಮಗೆ 11ನೇ ತಾರೀಕಿದೆ. ವೈಕುಂಠ ಏಕಾದಶಿ ನೋಡಿ 10ನೇ ತಾರೀಕಿಗಿದೆ, ಬಹಳ ಮುಖ್ಯವಾಗಿ ಗಮನಿಸಬೇಕು. ವಿಷ್ಣುವಿನ ದರ್ಶನ ಮಾಡುವಂಥದ್ದು. 12ನೇ ತಾರೀಕು ಶಾಕಂಭರಿ ವ್ರತ, 13ನೇ ತಾರೀಕು ಬನಶಂಕರಿ ಪೂಜೆ ಮಾಡುವಂಥದ್ದು. ಭೋಗಿ ಹುಣ್ಣಿಮೆ ಅಂತೇಳಿ ಹೇಳ್ತೇವೆ. ಬನದ ಹುಣ್ಣಿಮೆಯೂ ಕೂಡ ಇದೆ. ಬನಶಂಕರಿ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು 13ನೇ ತಾರೀಕಿಗೆ. 14ಕ್ಕೆ ಉತ್ತರಾಯಣ ಪುಣ್ಯಕಾಲ ಸಂಕ್ರಾಂತಿ. ಯಾವುದಪ್ಪ? ಮಕರ ಸಂಕ್ರಾಂತಿ 14ನೇ ತಾರೀಕು ಬರುತ್ತೆ ಈ ವರ್ಷವೂ ಕೂಡ. ಹಾಗೆ 17ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 18ಕ್ಕೆ ತ್ಯಾಗರಾಜರ ಆರಾಧನೆ, 25ಕ್ಕೆ ಸರ್ವೇಶಾಂ ಏಕಾದಶಿ, 27ಕ್ಕೆ ಸೋಮಪ್ರದೋಷ, 28ಕ್ಕೆ ಮಾಸ ಶಿವರಾತ್ರಿ, 21ಕ್ಕೆ ಅಮಾವಾಸ್ಯೆ. ಹೀಗೆಲ್ಲ ಇದೆ ನೋಡಿ. ಈ ತಿಂಗಳ ಹೇಗಪ್ಪ ಅಂತಂದರೆ ಒಂದು 15 ದಿವಸಗಳ ಕಾಲ ಪುಷ್ಯಮಾಸ ಅಂತೇಳಿ ಹೇಳ್ತೇವೆ. ಅನಂತರದಲ್ಲಿ ಸಂಕ್ರಾಂತಿ ಮುಗಿತದೆ. ನಿಮಗೆಲ್ಲ ಶುಭವಾದಂತಹ ದೇವತಾ ಆರಾಧನೆ, ನಮಸ್ಕಾರ ಎಲ್ಲ ಮಾಡುವಂಥದ್ದೆಲ್ಲ ಇದೆ. ಹಾಗಾಗಿ ನೋಡೋಣ ಏನಪ್ಪ ವಿಶೇಷವಾಗಿ ಗ್ರಹಸ್ಥಿತಿ ಅಂತಂದರೆ, ರಾಶಿಯಲ್ಲಿ ಗುರು ಇದ್ದಾನೆ, ಸ್ವಲ್ಪ ವಕ್ರವಾಗಿದ್ದಾನೆ. ರಾಶಿಯಿಂದ ತೃತೀಯ ರಾಶಿಯಲ್ಲಿ ಕುಜ, ಪಂಚಮ ರಾಶಿಯಲ್ಲಿ ಕೇತು, ಷಷ್ಠ ರಾಶಿ, ಸಪ್ತಮ ರಾಶಿಯಲ್ಲಿ ಯಾರಿಲ್ಲ, ಅಷ್ಟಮ ರಾಶಿಯಲ್ಲಿ ಸ್ವಲ್ಪ ರವಿ ಬುಧರಿದ್ದಾರೆ, ದಶಮ ರಾಶಿಯಲ್ಲಿ ಶನಿ ಮತ್ತು ಶುಕ್ರರು, ಏಕಾದಶ ರಾಶಿಯಲ್ಲಿ ರಾಹು. ಹೀಗೆಲ್ಲ ಗ್ರಹಸ್ಥಿತಿ ಇದೆ. ವೃಷಭ ರಾಶಿಯವರಿಗೆ ಎಂತ ಆಗ್ತಾ ಇದೆಯಪ್ಪ ಅಂತಂದರೆ, ಮಾಡಬೇಕು ಅಂತ ಹೇಳುವಂತಹ ಮನಸ್ಥಿತಿ ನಿಮಗೆ ಇದೆ. ಎಲ್ಲ ಕೆಲಸ ಇರಬಹುದು, ಅಥವಾ ಒಂದು ಬಿಸ್ನೆಸ್ ಇರಬಹುದು, ಅಥವಾ ವಿದ್ಯಾಭ್ಯಾಸ ಇರಬಹುದು. ಹೀಗೆ ಜೀವನದಲ್ಲಿ ಒಂದು ಮೆಟ್ಲು ಮೇಲಕ್ಕೆ ಹೋಗಬೇಕು, ಪ್ರಯತ್ನ ಮಾಡಬೇಕು ಹೇಳುವಂತಹದ್ದು ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಇದೆ. ಆದರೆ ಅದಕ್ಕೆ ಕಾಲವೋ ವ್ಯವಸ್ಥೆಯೋ ಯಾವುದು ಬರ್ತಾ ಇಲ್ಲ. ಹೌದಲ್ವ? ನೋಡಿ, ಯಾಕಂದರೆ ಏನಾಗಿದೆ ನಿಮಗೆ ಅಂತಂದರೆ, ವೃಷಭ ರಾಶಿಯವರಿಗೆ ಎಲ್ಲವೂ ಕೂಡ ಇದೆ. ನಿಮಗೆ ವಾಹನ ಸಿಗುತ್ತದೆ ಹೇಳಿ ಅನ್ನಿಸ್ತದೆ, ದುಡ್ಡೆಲ್ಲ ಕಟ್ಟಿಬಿಟ್ಟಿದ್ದೀರಿ, ಆದರೆ ನಿಮಗೆ ಬೇಕಾದಂತಹ ಬಣ್ಣದ ವಾಹನ ಇಲ್ಲ. ಏನು ಜಾಗ ತೆಗೆದುಕೊಳ್ಬೇಕು ಅಂಥೇಳಿ ಲೋನೆಲ್ಲ ಸಂಕ್ಷನ್ ಆಗಿದೆ, ನಿಮಗೆ ಬ್ಯಾಂಕಲ್ಲಿ ಹಣ ಇದೆ, ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಅದು ಫೈನಲ್ ಆಗ್ತಾ ಇಲ್ಲ. ಹೀಗೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದೀರಿ. ಹಾಗಾಗಿ ನಕ್ಷತ್ರ ಪರಿಹಾರಗಳನ್ನು ಕೊನೆಗೆ ಹೇಳ್ತೇನೆ, ಅದನ್ನು ಮಾಡುವಂತಹ ಒಂದು ಪ್ರಯತ್ನ ಮಾಡಿ. ಅದರಿಂದ ಹೆಚ್ಚಿನದಾದಂಥ ಲಾಭಾಂಶಗಳು ಸಿಗಬಹುದು. ನೋಡೋಣ ಏನೇನು. ಒಂದನೇದಾಗಿ ರಾಶಿಯ ಗುರು ಒಟ್ಟು ಸದ್ಯಕ್ಕೆ ಉಗ್ರವಾಗಿದ್ದಾನೆ. ಹಾಗಿದ್ದರೂ ಕೂಡ ಒಂದಂತಕ್ಕೆ ಶಾರೀರಿಕವಾದಂತಹ ಬಲಿಷ್ಠವಾದಂಥ ಶರೀರ ಆಗಬಹುದು. ಅನಾರೋಗ್ಯ ಇದ್ದಂಥವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಚಿಕಿತ್ಸೆಗಳಿಂದ, ಔಷಧೋಪಚಾರಗಳಿಂದ ಬಹಳ ಮನಸ್ಸಿಗೂ ಸಮಾಧಾನ ಆಗಬಹುದು. ಮತ್ತು ಆ ಜಾಸ್ತಿಯಾದಂತಹ ಉಲ್ಬಣವಾದಂತಹ ರೋಗ ಏನಿದೆಯೋ ಅದು ಕಡಿಮೆ ಆಗಬಹುದು. ಬಹಳ ಮುಖ್ಯವಾಗಿ ನಾವೇನು ಗಮನಿಸಬೇಕು, ರೋಗ ಜಾಸ್ತಿ ಉಲ್ಬಣ ಆಗ್ತಾ ಇದ್ದಂಥ ಸಮಸ್ಯೆಗಳು ಜಾಸ್ತಿ ಬರ್ತಾ ಹೋಗ್ತದೆ ಜಗತ್ತಿನಲ್ಲಿ ಅಲ್ವಾ? ಹಾಗಾಗಿ ನೀವು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ರೋಗವು ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ ಬಹಳ ಮುಖ್ಯವಾಗಿ. ಹಾಗೆ ತೃತೀಯ ರಾಶಿಯ ಕುಜನಿಂದ ವಿಶೇಷವಾಗಿ ಭ್ರಾತೃಗಳಿಂದ ಅನುಕೂಲ. ತಂದೆ ತಾಯಿ ಹಿರಿಯರೆಲ್ಲ ಆಶೀರ್ವಾದ ಮಾಡಿದ್ದಾರೆ ನಿಮಗೆ. ಆದರೂ ಕೂಡ ಅಣ್ಣನೋ ತಮ್ಮನೋ ಅಕ್ಕ ತಂಗಿಯನೋ ಸಹಿ ಆಗಬೇಕು. ಭೂಮಿಯಲ್ಲಿ ಎಲ್ಲ ಬಂದಿದೆ, ಕೊನೆಗೆ ಯಾಕೋ ಒಬ್ಬರು ಕಿರಿಕಿರಿ ಮಾಡ್ತಾ ಇದ್ದಾರೆ, ಇಂತಹ ವ್ಯವಸ್ಥೆ ಇರುತ್ತೆ. ಅಥವಾ ಯಾರೋ ಒಬ್ಬರು ಸುಮ್ಮನೆ ಹೋಗಿ ಕೇಸ್ ಹಾಕಿಬಿಟ್ಟಿದ್ದಾರೆ, ಕೋರ್ಟು ಕಚೇರಿ ಅಲ್ದಾಡ್ತಾ ಇದ್ದೇನಪ್ಪ ಅಂಥವರಿಗೂ ಕೂಡ ನೋಡಿ, ಈ ಕುಜನು ತೃತೀಯ ಸ್ಥಾನ ಚಂದ್ರನ ಮನೆಯಲ್ಲಿ ಬಂದದ್ರಿಂದ ಅವರಾಗಿ ಅವರು ಒಪ್ಪಿ ಬರುವಂತಹ ಸಾಧ್ಯತೆಗಳಿದೆ. ಇದು ಬಹಳ ಉತ್ತಮವಾದಂಥದ್ದು. ಹಾಗೆ 4ನೇದಾಗಿ ಯಾವುದೋ ಒಂದು ವಸ್ತು, ವ್ಯಕ್ತಿ, ಹಣ, ಇದು 3 ಇರಬಹುದು. ಯಾವುದೋ ಒಂದು ಕಳ್ಕೊಂಡಿದ್ದೀರಿ ನೀವು, ಆ ಕಳ್ಕೊಂಡದ್ದು ಪುನಃ ವಾಪಸ್ ಬರುವಂಥ ಸಾಧ್ಯತೆಗಳು. ಒಂದು ಆಸ್ತಿ, ಪಿತ್ರಾರ್ಜಿತ ಆಸ್ತಿಯೋ ಅಥವಾ ಯಾವುದೋ ಒಂದು ಆಸ್ತಿ ಕಳ್ಕೊಂಡದಿದ್ದಿರಬಹುದು,
ಅಥವಾ ಯಾವುದೋ ಒಂದು ವ್ಯಕ್ತಿಗೆ ಏನೋ ಮಾತಿನಲ್ಲಿ ಬೇಜಾರಾಗಿ ಬಿಟ್ಟು ಹೋದದ್ದು ಇರಬಹುದು. ಅದೆಲ್ಲ ಏನಪ್ಪ ಅಂತಂದರೆ ಪುನಃ ಬರುವಂಥದ್ದು, ಸೇರುವಂಥದ್ದು, ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಬಹಳ ಒಳ್ಳೆಯದಾದಂಥದ್ದು. ಎಷ್ಟೋ ಸಲ ನಾವು ಜೀವನದಲ್ಲಿ ನೋಡ್ತಾ ಇರ್ತೇವೆ, ಕಳೆದು ಹೋದದ್ದೆಲ್ಲ ಹೋಗ್ತಾ ಇರ್ತದೆ, ಲೆಕ್ಕಿಸುವುದಿಲ್ಲ ಅದಕ್ಕೆ. ಆದರೆ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಹಣ, ಪ್ರತಿಯೊಂದು ಸಮಯ ಎಲ್ಲವೂ ಕೂಡ ಬಹಳ ಮುಖ್ಯವಾದಂಥದ್ದು. ಪುನಃ ನಮಗೆ ಸಿಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಪುನಃ ಮರಳಿ ಬರ್ತದೆ. ಅದನ್ನು ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಅಥವಾ ಯಾವುದೋ ಒಂದು ಭೂಮಿ, ನಿಮ್ಮ ಮನೆ ಪಕ್ಕದಲ್ಲೇ ಒಂದು ಚಿಕ್ಕ ಜಾಗ ಇದೆ, ಅವರು ನೀವೇ ತೆಗೆದುಕೊಳ್ಳಿ ಅಂತಂದರೂ ಕಷ್ಟ ಆಗುತ್ತದೆ ನಿಜ. ಆದರೂ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಮುಂದೊಂದು ದಿವಸಕ್ಕೆ ಒಳ್ಳೆಯದಾಗಬಹುದು. 5ನೇದಾಗಿ ವಿವಾಹಕ್ಕೆ ಅನುಕೂಲ ಇದೆ ನೋಡಿ ಈ ತಿಂಗಳಲ್ಲಿ. ಯಾರಿಗೆ ವಿವಾಹ ಆಗಿಲ್ಲೋ ಅಥವಾ ವಿವಾಹಕ್ಕೆ ಹತ್ರ ಹೋಗಿದ್ರೋ ಅಥವಾ ಸಾಂಸಾರಿಕವಾದಂತಹ ಜಂಜಾಟಗಳು ಕಿರಿಕಿರಿ ಆಗಿದೆಯೋ ಅಂಥವರಿಗೆ ವಿವಾಹಕ್ಕೆ ಅನುಕೂಲ ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ರಾಶಿಯಲ್ಲಿರುವಂತಹ ಗುರು ಹೆಚ್ಚಿನದಾಗಿ ನಿಮಗೆ ವಿವಾಹಕ್ಕೆ ಅನುಕೂಲವನ್ನು ಮಾಡ್ತಾನೆ. ಎಷ್ಟೋ ಸಲ ವಿವಾಹಕ್ಕೆ ಅನುಕೂಲವೇ ಇಲ್ಲ, ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಆದರೆ ಗೋಚಾರದಲ್ಲಿ ಅನುಕೂಲ ಅಂತೇಳಿ ಹೇಳಬಹುದು. ಹಾಗೆ ತಂದೆ ತಾಯಿಯವರ ವಿಶೇಷವಾದಂಥ ಆಶೀರ್ವಾದವೂ ಕೂಡ ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಇದೆ. ಅನಂತರದಲ್ಲಿ ನೋಡಿ, ಯಾರ್ಯಾರು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀರೋ ಅಥವಾ ಚಿತ್ರರಂಗದಲ್ಲಿದ್ದೀರೋ ಅಥವಾ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ದೀರೋ ಅಂಥವರಿಗೆ ಸಂಬಳವೂ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಮತ್ತು ಬೇರೆ ಬೇರೆ ಥರ ಆರ್ಡರ್ಗಳು ಬರುವಂಥ ಸಾಧ್ಯತೆಗಳು. ನೀವು ಪುರುಸತ್ತೇ ಆಗೋದಿಲ್ಲ, ನಿಮಗೆ ಅಷ್ಟು ಕೆಲಸಗಳು ಬರುತ್ತೆ. ಎಷ್ಟೋ ಜನ ಕೆಲಸ ಬರಲಿ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಕೆಲವು ಜನಕ್ಕೆ ಕೆಲಸ ಬಂದದನ್ನು ಕೆಲಸ ಮುಗಿಸ್ಲಿಕ್ಕೆ ಆಗೋದಿಲ್ಲ ಜೀವನದಲ್ಲಿ ಅಲ್ವಾ. ಅದು ಬಹಳ ಮುಖ್ಯವಾದಂಥದ್ದು ಜೀವನದಲ್ಲಿ. ಒಂದು ಸಲ ನೋಡಿ, ಈ ಜಾತಕ ಪಕ್ಷಿ ತಪಸ್ಸನ್ನು ಮಾಡ್ತಾ ಇತ್ತಂತೆ, ಮಳೆ ಬರಲಿ ಅಂಥೇಳಿ. ಕೊನೆಗೆ ಆ ರಭಸವಾದಂಥ ಮಳೆ ಬಂದಾಗ ಅಪ್ಪ ಸಾಕಪ್ಪ ಈ ಮಳೆ ಅಂತ ಅನಿಸ್ಬಿಡ್ತಂತೆ. ಹಾಗೆ ಜೀವನದಲ್ಲಿ ನೀವು ಕೂಡ ಹಣ ಬರಲಿ ಅಥವಾ ಕೆಲಸ ಬರಲಿ ಅಂತೇಳಿ ಯೋಚನೆ ಮಾಡ್ತಾ ಇದ್ರಿ, ಈ ತಿಂಗಳಲ್ಲಿ ರಭಸವಾದಂಥ ಒಂದು ರೀತಿಯಲ್ಲಿ ಬರುತ್ತದೆ. ಅದು ಹೇಗೆ ಅಂತಂದರೆ ನಮ್ಮಲ್ಲಿ ಹೇಳ್ತಾರಲ್ಲ, 10 ದಿಕ್ಕಿನಲ್ಲೂ ಕೂಡ ಅನುಕೂಲವಾಗ್ತದೆ ಅಂತ. 10 ದಿಕ್ಕಿನಲ್ಲೂ ಕೂಡ ಅನುಕೂಲವಾದಾಗ ಅಪ್ಪ ಸಾಕಪ್ಪ ಅಂತ ಅನಿಸ್ಬಿಡ್ತದೆ ಅಲ್ವಾ. ಹಾಗಾಗಿ ಜೀವನದಲ್ಲಿ ವೃದ್ಧಿಯಾಗುವಂಥ ತಿಂಗಳು ಅಂತೇಳಿ ಹೇಳಬಹುದು. ಅನಂತರದಲ್ಲಿ ಗೃಹಿಣಿಯರಿಗೆ ಬಹಳ ಶುಭವಾದಂಥ ತಿಂಗಳು. ಗೃಹಿಣಿಯರಿಗೆ ಏನಾದರೂ ಮನೆಯಲ್ಲಿ ಪೂಜೆ ಪುನಸ್ಕಾರ, ದೇವತಾ ಆರಾಧನೆ ಮಾಡಿಕೊಳ್ಳಿ. ಮತ್ತು ಸ್ವಲ್ಪ ಪ್ರಯಾಣ ಆಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿದ್ದಾವೆ. ಮತ್ತು ಏನೋ ಮನಸ್ತಾಪಗಳು, ಖಿನ್ನತೆಗಳಿದ್ದರೆ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಮತ್ತು ಈ ತಿಂಗಳಲ್ಲಿ ಹೊಸ ಐಡಿಯಾಗಳು ಬರುತ್ತೆ ನಿಮಗೆ. ಯಾಕಂದರೆ ಕೆಲಸಗಳು ಜಾಸ್ತಿ ಬಂದಾಗ ಮನಸ್ಸಿಗೆ ಸ್ವಲ್ಪ ಜಾಸ್ತಿ ಒತ್ತಡ ಬರ್ತದೆ ನೋಡಿ. ಆವಾಗ ಎಲ್ಲವೂ ಕೂಡ ನೆನಪಾಗುತ್ತೆ, ಎಲ್ಲವೂ ಕೂಡ ಸಿಗುವಂಥ ಚಾನ್ಸಸ್ ಆಗುತ್ತೆ. ಎಷ್ಟೋ ಸಲ ನಾವು ನೋಡ್ತಾ ಇದ್ರೆ ಯಾವುದೂ ನೆನಪಾಗೋದಿಲ್ಲ ಅಲ್ವಾ. ನಾವು ಆರಾಮಾಗಿ ನಿದ್ರೆ ಮಾಡ್ತಾ ಆರಾಮಾಗಿ ಖುಷಿಯಾಗಿದ್ದರೆ ಯಾವುದಾಗ್ತದೆ ಹೇಳಿ, ಯಾವುದು ಜೀವನದಲ್ಲಿ ನೆನಪಾಗೋದಿಲ್ಲ. ಆದರೆ ಈ ತಿಂಗಳಲ್ಲಿ ರಭಸವಾದಂಥ ಕೆಲಸಗಳು, ಬಹಳ ಒತ್ತಡಗಳು ಬರ್ತದೆ. ಇನ್ನು ಮೈಂಡ್ ಭಾರಿ ಶಾರ್ಪ್ ಆಗ್ತದೆ ಈ ತಿಂಗಳಲ್ಲಿ. ಯಾಕಂದರೆ ನೋಡಿ, ಯಾವುದೋ ಒಂದು ತರಕಾರಿ ಕಟ್ ಮಾಡಬೇಕು ಅಂದರೆ ಚಾಕು ಚೂಪಾಗಿದ್ದಾಗ ಮಾತ್ರ ಅದು ಬೇಗನೆ ಕಟ್ಟಾಗ್ತದೆ. ಹಾಗೆ ನಿಮ್ಮ ಬುದ್ಧಿ ತುಂಬ ಈ ತಿಂಗಳಲ್ಲಿ ಚುರುಕಾಗ್ತದೆ. ಇದು ಒಳ್ಳೆಯದಾದಂಥದ್ದು. ಅದು ಯಾತಕ್ಕೆ ಚುರುಕಾಗುತ್ತೆ ಅಂದರೆ ಶುಕ್ರ ಶನಿ ಒಟ್ಟಿಗೆ ಸಿಕ್ಕಿ ಅವನು 12ನೇ ರಾಶಿ ನೋಡ್ತಾ ಇದ್ದಾನೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಭಾರಿ ಚುರುಕಾದಂತಹ ತೀರ್ಮಾನ ತೆಗೆದುಕೊಳ್ಳುತ್ತಿರೋದು ಬಹಳ ಉತ್ತಮವಾದಂಥದ್ದು. ಮತ್ತು ದೈವತಾನುಗ್ರಹದಿಂದ ಸ್ವಲ್ಪ ಹಣಕಾಸಿಗೂ ಕೂಡ ಅನುಕೂಲವಾಗುತ್ತೆ. ನಾನು ಹಿಂದೆ ಹೇಳಿದಾಗ ಕಳೆದಂಥ ಹಣ ಬರುವಂಥದ್ದು, ಹಣಕಾಸಿಗೂ ಕೂಡ ಅನುಕೂಲ ಆಗುವಂಥ ಸಾಧ್ಯತೆಗಳು ಕೂಡ ಆಗ್ತದೆ. ಮತ್ತು ನೂತನ ವಸ್ತ್ರ ಧಾರಣೆ ಮಾಡುವಂತಹದ್ದು ಅಥವಾ ಏನಾದರೂ ವಸ್ತ್ರದ ಅಂಗಡಿ ಏನಾದರೂ ಇಟ್ಕೊಂಡಿದ್ರೆ, ಟೆಕ್ಸ್ಟೈಲ್ ಎಲ್ಲ ಇದ್ದರೆ ಅದರಲ್ಲೂ ಕೂಡ ಒಳ್ಳೆಯ ರೀತಿಯಾದಂತಹ ಬೆಳವಣಿಗೆ ಅವಕಾಶಗಳೆಲ್ಲ ಇದೆ ನಿಮಗೆ. ಯಾಕಂದರೆ ವಸ್ತ್ರದ ವ್ಯಾಪಾರ ವ್ಯವಹಾರದಲ್ಲೂ ಇಮಿಡಿಯೇಟಾಗಿ ಅನುಕೂಲ ಆಗುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆಗೆ ಕೃಷಿ ಜಮೀನು ಮಾಡಬೇಕು ಅನ್ನುವಂಥ ಬಹಳ ಆಸೆ, ಅಥವಾ ಯಾವುದೋ ಒಂದು ಕಡೆಗೆ ಹಸುವನ್ನು ಸಾಕಬೇಕು, ಪ್ರಾಣಿಗಳನ್ನು ನೋಡ್ಕೊಳ್ಬೇಕು ಅನ್ನುವಂಥ ಆಸೆ. ಈ ವೃಷಭ ರಾಶಿಯವರ ಆಸೆ ಹೇಗೆ ಅಂತಂದರೆ ಸಮುದ್ರದ ಹಾಗೆ. ಇದಕ್ಕೆ ಈ ವೃಷಭ ರಾಶಿ ಆಸೆಗೆ ಅಂತ್ಯವೇ ಇಲ್ಲ. ಹಾಗಾಗಿ ಇದು ದೊಡ್ಡ ಪರ್ವತ ಇದ್ದ ಹಾಗೆ ಅಂತಹ ಪರ್ವತದಂತಹ ಆಸೆ ಮತ್ತು ಈ ದೊಡ್ಡದಾದಂತಹ ವೃಷಭ ರಾಶಿ ಅಷ್ಟಾಗಿ ಹೆಚ್ಚಿನದಾದಂತಹ ಒಂದು ಫಲಗಳನ್ನು ಕಾಣಲಿಕ್ಕೆ ಸಾಧ್ಯತೆಗಳಿರುತ್ತೆ. ಒಂದು 5-6 ಜಾಗ್ರತೆ ನೋಡಬೇಕು. 1ನೇದಾದ ಜಾಗ್ರತೆ ಏನು, ನೀವು ಇದ್ದಕ್ಕಿದ್ದ ಹಾಗೆ ನೋಡಿ ಮನಸ್ಸಿನಲ್ಲಿ ಎಲ್ಲ ಯೋಚನೆಗಳು ಕೂಡ ಬರುತ್ತೆ. ಅದಕ್ಕೆಲ್ಲ ಸಮಯ ಹಾಕಲಿಕ್ಕೆ ಹೋಗಬೇಡಿ. ಹಾಗಾಗಿ ಈ ತಿಂಗಳಲ್ಲಿ ಜಿತೇಂದ್ರಿಯ, ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥ ಒಂದು ಶಕ್ತಿ ಪಡ್ಕೊಳ್ಬೇಕು. ನಮ್ಮ ಕಣ್ಣ ತಕ್ಷಣ ತಿನ್ನಬೇಕು ಅನಿಸ್ಬಿಡುತ್ತೆ, ಯಾವುದೋ ಸಿಕ್ಕ ತಕ್ಷಣ ಮುಟ್ಟಬೇಕು ಅನ್ನಿಸ್ತದೆ, ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಇಂದ್ರಿಯ ನಿಗ್ರಹಗಳನ್ನು ಮಾಡ್ತಾ ಹೋಗಬೇಕು. ಅದು ಬಹಳ ಉತ್ತಮವಾದಂಥದ್ದು. ಇಲ್ಲ ಅಂತಾದರೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಹಾಗೆ 2ನೇದಾಗಿ ಮಾತಿನ ಸ್ಥಾನ ಬಹಳ ಹುಷಾರಿಕೆಯಿಂದ ಇರಬೇಕು. 3ನೇ ಸ್ಥಾನದಲ್ಲಿ ಹಿಂದೆ ಕಳೆದೋದಂಥ ದುಡ್ಡು ಬರ್ತದೆ, ಆದರೆ ಈ ತಿಂಗಳಲ್ಲಿ ಮತ್ತೆ ಕೊಡಲಿಕ್ಕೆ ಹೋಗಬೇಡಿ. ಈ ತಿಂಗಳಲ್ಲಿ ಕೊಟ್ಟರೆ ಮತ್ತೆ ಹೊಡೆತು ಬೀಳ್ತದೆ, ಸಮಸ್ಯೆ ಬೀಳ್ತದೆ. ಹಾಗೆ ಹಣಕಾಸಿನಲ್ಲಿ ಒಂದೊಂದು ಪೈಸೆ, 1 ರೂಪಾಯಿ ಲೆಕ್ಕ ಮಾಡಿ ಮಾಡ್ತಾ ಬನ್ನಿ, ಅದರಿಂದ ಬಹಳ ಒಳ್ಳೆಯದಾಗತ್ತೆ. 4ನೇದಾಗಿ ಸಮಸ್ಯೆಗಳು ಇದೇ ನಿಜ,
ಆದರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿದ್ರೆ ಆ ಸಮಸ್ಯೆ ಬಗೆಹರಿಸ್ಕೊಂಬರುವಂಥದ್ದಿರುತ್ತೆ. ಜಗತ್ತಿನಲ್ಲಿ ಯಾವುದೂ ಸಮಸ್ಯೆಗಳ ಬಗ್ಗೆ ಹರಿಯಲ್ಲ ಅಥವಾ ಆಗಲ್ಲ, ನಮಗೆ ಸಿಗಲ್ಲ ಹೇಳುವಂಥದ್ದಿಲ್ಲ. ನಾವು ಅದಕ್ಕೆ ತಕ್ಕ ರೀತಿಯಲ್ಲಿ ಪ್ರಯತ್ನ ಮಾಡದೇ ಇರಬಹುದು, ಅಥವಾ ನಾವು ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳದೇ ಇರಬಹುದು. ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸಾಂ ಮದೇತಂತ, ರೋಗ ಆದರೆ ಚಿಕಿತ್ಸೆ ಮಾಡಿಸ್ಬೇಕು. ಅದೇ ತರಹ ಪ್ರತಿಯೊಂದಕ್ಕೂ ಕೂಡ ಆವ ರೀತಿಯಲ್ಲಿ ಪರಿಹಾರಗಳನ್ನು ಮಾಡ್ತಾ ಹೋಗಬೇಕು. ಇದಿಷ್ಟು ನೀವು ಮಾಡ್ತಾ ಬನ್ನಿ, ಬೇರೆ ಎಲ್ಲ ನಿಮಗೆ ಅನುಕೂಲ ಇದೆ ಅಂಥೇಳಿ ಹೇಳಬಹುದು. ಈ ತಿಂಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ನೋಡಿ, 1ನೇದಾಗಿ 12ನೇ ತಾರೀಕು ಬಹಳ ಪ್ರಶಸ್ತ ಅಂತ ಹೇಳ್ಬೋದು. ಏನಾದರೂ ಮಾಡಿಕೊಳ್ಳಿ ಪೂಜೆ ಪುನಸ್ಕಾರಗಳನ್ನು. ಅನಂತರ 17ನೇ ತಾರೀಕು, ಅನಂತರ 24ನೇ ತಾರೀಕು, ಇದಿಷ್ಟೇನಾದರೂ ಪೂಜೆ ಪುನಸ್ಕಾರಗಳನ್ನು, ದೇವತೆ ಆರಾಧನೆಗಳನ್ನು ಮಾಡ್ತಾ ಬನ್ನಿ. ಅಷ್ಟು ಮಾಡಿದ್ರೆ ಅನುಕೂಲ ಆಗುತ್ತೆ. ಇನ್ನು ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು 14ನೇ ತಾರೀಕೆ ಉತ್ತರಾಯಣ ಪುಣ್ಯಕಾಲ ಇದೆ. ಉತ್ತರಾಯಣ ಪುಣ್ಯಕಾಲದಲ್ಲಿ ನಿಮ್ಮ ಕೈಲಾದ ಮಟ್ಟಿಗೆಲ್ಲ ಅನ್ನದಾನ ಮಾಡ್ತಾರೆ ನೋಡಿ, ಅಲ್ಲಿ ಹೋಗಿ ಎಷ್ಟೋ ನಿಮ್ಮ ಕೈಲಾದ, ಎಷ್ಟು ಆಗೋದಿಲ್ವ ಒಂದು ದಿವಸ ಊಟ ಮಾಡುವಷ್ಟು ಅಕ್ಕಿಯನ್ನಾದರೂ ದಾನ ಮಾಡಿ ಸಂಕ್ರಾಂತಿ ದಿವಸ. ಯಾಕಂದರೆ ಸಂಕ್ರಾಂತಿ ಹೇಳುವಂಥದ್ದು ಬಹಳ ಉತ್ತಮವಾದಂಥದ್ದು. ಉತ್ತರಾಯಣ ಪುಣ್ಯಕಾಲ ಹೇಳುವಂಥದ್ದು ನಮ್ಮ ಕಣ್ಣಿಗೇನೂ ಕೂಡ ಕಾಣಿಸೋದಿಲ್ಲ, ಆದರೂ ಕೂಡ ಫಲ ಹೇಳುವಂಥದ್ದು ಬಹಳ ಉತ್ತಮವಾದಂಥ ಫಲಗಳನ್ನು ಭಗವಂತ ನೀಡುತ್ತಾನೆ. ಇವತ್ತು ನಮ್ಮ ಜೀವನ ಅಥವಾ ನಮ್ಮ ಕರ್ಮದಿಂದನೇ ಈ ಶರೀರ ಹೇಳುವಂಥದ್ದು ಪ್ರಾಪ್ತಿಯಾಗಿದೆ. ಹಾಗಾಗಿ ಅನೇಕ ಜನ್ಮಾಂತರವಾದಂತಹ ಪುಣ್ಯಗಳು ವೃದ್ಧಿಯಾಗಬೇಕು ಅಂದರೆ ಇಂತಹ ಉತ್ತರಾಯಣ ಪುಣ್ಯಕಾಲದಲ್ಲಿ ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡಿಕೊಳ್ಳಿ, ಅದರಿಂದ ಒಳ್ಳೆಯದಾಗುತ್ತೆ. ಕೃತಿಕಾ ನಕ್ಷತ್ರದವರು ನಿಮ್ಮ ಕೈಲಾದರೆ ಮನೇಲಿ 10 ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿ, ಅದಾಗಲಿಲ್ವ ಇಲ್ಲ ಒಂದು ಕಡೆ ಮಾಡ್ತಾಯಿದ್ರು, ಅಲ್ಲಿ ಹೋಗಿ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ. ಅಂದರೆ ಮನುಷ್ಯನಿಗೆ ಎಲ್ಲವನ್ನೂ ಕೂಡ ನಾನೇ ಮಾಡ್ತೇನೆ ಅಂದರೆ ಆಗೋದಿಲ್ಲ. ಯಾರು ಮಾಡ್ತಾಯಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಜೊತೆಗೆ ನಾವು ನಿಂತರೆ ಆ ಕೆಲಸ ಇನ್ನೂ ಬಹಳ ಮುಟ್ಟಿಗೆ ಮೇಲ್ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳು ಬಹಳ ಇದೆ, ಅದನ್ನು ಮಾಡಿ. ಇನ್ನು ರೋಹಿಣಿ ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ, ವೈಕುಂಠ ಏಕಾದಶಿ ಇದೆ. ಹಾಗಾಗಿ ಬಹಳ ಮುಖ್ಯವಾದಂಥದ್ದು ವಿಷ್ಣುವನ್ನು ಆರಾಧನೆ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೆ, 10ನೇ ತಾರೀಕಿಗೆ ಬೆಳಗ್ಗೆಯಿಂದ ಸಂಜೆವರೆಗಪ್ಪ ವಿಷ್ಣು ಸಹಸ್ರನಾಮ ಅಥವಾ ಓಂ ನಮೋ ನಾರಾಯಣಾಯ ಅಳುವಂತಹ ಮಂತ್ರಗಳನ್ನು ಪಠನೆ ಮಾಡ್ತಾ ಇರಿ. ಆ ವಿಷ್ಣು ಧ್ಯಾನ ಶ್ಲೋಕವನ್ನು, ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇರಿ. 10ನೇ ತಾರೀಕಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿ. ಯಾಕಂದರೆ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ನಮ್ಮಲ್ಲಿ ಒಂದು ದಿವಸ ಉದಯ ದುದಜಂ ವಾರಂ ಅಂತ ಹೇಳ್ತದೆ ಶಾಸ್ತ್ರ. ಹಾಗಿದ್ದಾಗ ಎಲ್ಲವನ್ನೂ ಕೂಡ ಮಾಡಲಿಕ್ಕಾಗಲ್ಲ. ಅಟ್ಲೀಸ್ಟ್ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗಾದರೂ ಕೂಡ ಆ ನಾಮಸ್ಮರಣೆ ಮಾಡಿ, ಅದರಿಂದ ಬಹಳ ಉತ್ತಮವಾದಂಥ ಫಲ ಆಗುತ್ತೆ. ಇನ್ನು ಮೃಗಶಿರಾ ನಕ್ಷತ್ರ ಬಂದು 2ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಕ್ಷ್ಮೀ ಸಹಸ್ರನಾಮ ಅಥವಾ ಲಕ್ಷ್ಮೀ ಅಷ್ಟೋತ್ತರವನ್ನು 1ನೇ ತಾರೀಕಿಂದ 30ನೇ ತಾರೀಕಿನವರೆಗೂ ಕೂಡ ಸಂಧ್ಯಾಕಾಲದಲ್ಲಿ ಪಠನೆ ಮಾಡಿ. ಸಂಧ್ಯಾಕಾಲ ಸೂರ್ಯ ಅಸ್ತನ ಆಗುವಂಥ ಸಮಯ, ಒಂದು 5:30, 6 ಗಂಟೆ, 6:30 ಒಳಗಡೆಗೆ ಸಂಜೆ ಟೈಮ್ನಲ್ಲಿ ಮಾಡಿ ನೀವು, ಅದರಿಂದ ಬಹಳ ಉತ್ತಮವಾದಂಥ ಫಲ ಆಗುತ್ತೆ. ಮೃಗಶಿರಾ ನಕ್ಷತ್ರದವರು ಹಣಕಾಸಿಗೆ ಸ್ವಲ್ಪ ಕಿರಿಕಿರಿ ಸಮಸ್ಯೆ ಹೀಗೆ ಚಿಂತೆಯಲ್ಲಿ ಇದ್ದೀರಿ ನೀವು ಮೃಗಶಿರಾ ನಕ್ಷತ್ರದವರು, ಹಾಗಿದ್ದಾಗೂ ಕೂಡ ದೈವಾನುಗ್ರಹ ಆಗ್ತದೆ. ಆದಷ್ಟು ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮತ್ತು ನಿಮ್ಮ ಹಿರಿಯರು ಯಾರಾದರೂ ಬಂದರೆ ಅವ್ರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಳ್ಳಿ. ಇವಾಗೇನಾಗಿದೆ, ನಾನು ಹೇಳುವಂಥದ್ದು ಬಹಳ ಅಹಂಕಾರ ಹೇಳುವಂಥದ್ದು ಇದೆಯಲ್ಲ, ಈಗೋ ಅದು ಬಹಳ ಇದೆ, ಅದು ಇರಬಾರದು ಮನುಷ್ಯನಿಗೆ. ಯಾಕಂದರೆ ನಾವು ಸರಳತೆ, ಪ್ರೀತಿ, ಭಾವನೆ, ಹಿರಿಯರು ಒಂದ್ರ ಬಗ್ಗೆ ನಾವು ನಮಸ್ಕಾರ ಮಾಡಬೇಕು, ಅವರ ಆಶೀರ್ವಾದ ಪಡ್ಕೊಳ್ಬೇಕು. ನಾವು ಯಾವತ್ತೂ ಕೂಡ ಚಿಕ್ಕವರಾಗಿ ಇರಬೇಕು ಜೀವನದಲ್ಲಿ. ಯಾಕಂದರೆ ಎಷ್ಟೆಷ್ಟು ಸರಳವಾದಂತಹ ಜೀವನ, ಸರಳವಾದಂತಹ ವ್ಯಕ್ತಿತ್ವ ಬರುತ್ತೋ ಅಷ್ಟಷ್ಟು ಆ ಭಗವಂತನ ಆಶೀರ್ವಾದ ಮಾಡ್ತಾನೆ. ಯಾಕಂದರೆ ನಮ್ಮ ಜೀವನ ಇಲ್ಲ ನಾನೇ ಅಂತ ಆದಾಗ ಭಗವಂತನ ಕೈ ಬಿಟ್ಟು ಬಿಡ್ತಾನೆ. ಹಾಗೆಂತಹ ಆ ಗುರುವನ್ನು ಪ್ರಾರ್ಥನೆ ಮಾಡ್ತಾ, ವಿಶೇಷವಾಗಿ ಹಿರಿಯರ ಆಶೀರ್ವಾದಗಳನ್ನು ಕೂಡ ಪಡ್ಕೊಳ್ತಾ, ಮೃಗಶಿರಾ ನಕ್ಷತ್ರದ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಗವನ್ ನಾಮಸ್ಮರಣೆ ಮಾಡಿ. ಶುಭವಾಗಲಿ, ಮಂಗಲವಾಗಲಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.